ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಯಾಗಲಿ ಮತ್ತು ಅವರು ನಿರಂತರವಾಗಿ ಈ ತಾಲೂಕಲ್ಲಿ MLA ಆಗಿರಲಿ ಅಂಥೇಳಿ ನಾವು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂಥೇಳಿ ನಾವು ಕೂಡ ಈ ಒಂದು ವಾಹಿನಿ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಇದೇ ಶನಿವಾರ ಮತ್ತು ಭಾನುವಾರ ಅಂದರೆ 31 ಶನಿವಾರದಂದು ನಮ್ಮ ಸ್ಥಳೀಯ ಕಲಾವಿದರು ಆರ್ಕೆಸ್ಟ್ರಾ ಓನರ್ಸ್ ಒಬ್ಬೊಬ್ಬರಾಗಿ ಬಂದು ಈ ಒಂದು ವೇದಿಕೆ ಮೇಲೆ ಅವರು ಕೂಡ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅವ್ರಿಗೂ ಕೂಡ ಉದ್ದೇಶ ಈ ಒಂದು ನಾವು ರಾಜ್ಯದಲ್ಲಿರ್ತಕ್ಕಂಥ ಕಲಾವಿದರನ್ನ ಕರೆಸಿ ಆಡಿಸಿದ್ರೆ ಪಾಪ ಇಲ್ಲಿರ್ತಕ್ಕಂಥ ಕಲಾವಿದ್ರಿಗೆ ಒಂದು ಪ್ರಿಫರೆನ್ಸ್ ಕೊಡಬೇಕಂತೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಮಧುರಪ್ಪನವರು ಇವರೆಲ್ಲ ಕೂತು ಮಾತಾಡಿದ್ದೆವು. ಯಾಕಂತೇಳಿದ್ರೆ ನಮ್ಗೆ ಸ್ಥಳೀಯರು ಇಂಪಾರ್ಟೆಂಟ್, ಕಲಾವಿದರು ಅವ್ರನ್ನೇ ಗುರುತಿಸಿಲ್ಲ ಅಂದರೆ ನಾವು ಇಷ್ಟೊಂದು ಪ್ರೋಗ್ರಾಮ್ ಮಾಡಿ ಇಷ್ಟು ಖರ್ಚು ಮಾಡಿ ತುಂಬ ವೇಸ್ಟ್ ಆಗ್ತೀವಿ ಅಂತೇಳಿ ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರಿಗೂ ಕೂಡ ಒಂದು ವೇದಿಕೆ ಕಲ್ಪಿಸಿದ್ದೇವೆ. ಆವತ್ತು ನಮ್ಮ ಕರ್ನಾಟಕ ರಾಜ್ಯದ ಹೆಸರಾದಂಥ ಮಿಮಿಕ್ರಿ ಗೋಪಿರವರು ವಿಶೇಷವಾಗಿ 31ನೇ ತಾರೀಕು ಬರ್ತಾರೆ. ಇದಾದ ನಂತರ 1ನೇ ತಾರೀಕು ಮೊದಲ ಬಾರಿಗೆ ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಮತ್ತು ಹಾಸ್ಯ ನಟರು ಕಲಾವಿದರು ಆದಂಥ ಸಾಧು ಕೋಕಿಲ ಸರ್ ಅವರ ನೇತೃತ್ವದಲ್ಲಿ ಸರಿಗಮಪ ಖ್ಯಾತಿಯ ಎಲ್ಲ ಕಲಾವಿದರು ಹೇಮಂತ್ ಇರ್ಬೋದು, ಮತ್ತು ಇಂದು ನಾಗರಾಜು, ಮತ್ತು ಇವರು ಅನನ್ಯ ಭಟ್ಟು, ಚನ್ನಪ್ಪ, ಅನೇಕ ಕಲಾವಿದರು ಆಗಮಿಸಿ ಯಾವತ್ತು ತುಂಬ ಅದ್ಭುತವಾದಂಥ ಕಾರ್ಯಕ್ರಮವಿದೆ. ಮತ್ತೊಂದು 31ನೇ ತಾರೀಕು ವಿಶೇಷವಾಗಿ ನಮ್ಮ ಪಕ್ಷದ ಹಿರಿಯರಿಗೆ ಯಾರು ಕೇಶವಮೂರ್ತಿ ಕಾಲದಿಂದ MB ರಾಮಸ್ವಾಮಿ ಕಾಲದಿಂದ ಕಾಂಗ್ರೆಸ್ಗಾಗಿ ದುಡ್ದಂಥ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವೇದಿಕೆಯಲ್ಲಿ ಸೇರಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇರ್ತದೆ. ಹಾಗಾಗಿ ಮತ್ತು ವಿಶೇಷವಾಗಿ ನಮ್ಮ ವೀರಯೋಧರಿಗೆ ಅವ್ರಿಗೂ ಕೂಡ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಹಂಗಾಗಿ ಮತ್ತು 60 ಅಂಗಡಿಗಳು ಕೂಡ ನಾವು ಏರ್ಪಾಟ್ ಮಾಡಿದ್ದೀವಿ. ಏನಂದರೆ ಚಾಟ್ಸು, ಪಾನಿಪುರಿ ಮತ್ತು ಹೋಟ್ಲು, ದೋಸೆ ಕ್ಯಾಂಪು, ಬಟ್ಟೆ, ಇದೆಲ್ಲ ಒಂದು ಜಾತ್ರೆ ಥರ ನಾವು ಮಾಡ್ತಾಯಿದ್ದೀವಿ. ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾಡ್ತಾ ಇರೋದು ಮಹಿಳೆಯರಿಗೆ ಕುಟುಂಬಸ್ಥರು ಎಲ್ಲರೂ ಬಂದು, ಮಕ್ಕಳು ಎಲ್ಲರೂ ಬಂದು ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ನಾವು ಕಷ್ಟಪಟ್ಟು ಇದನ್ನು 2 ತಿಂಗಳಿಂದ ಆಯೋಜನೆ ಮಾಡ್ತಾಯಿದ್ದೀವಿ. ಈ ವಾಹಿನಿಯನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ನಾಗರಿಕ ಬಂಧುಗಳು, ಮಾತೆಯರು ದಯವಿಟ್ಟು ಬಂದು ಈ ಒಂದು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಕಲಾವಿದರನ್ನೆಲ್ಲ ಕರೆಸಿ ತುಂಬಾ ಶ್ರಮಪಟ್ಟು ಮಾಡ್ತಾಯಿದ್ದೀವಿ. ದಯಮಾಡಿ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಪ್ರತ್ಯೇಕವಾದಂಥ ಆಸನವನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ. ಮತ್ತು ಬಿಗಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಏನೂ ತೊಂದರೆ ಆಗೋಲ್ಲ ಇಲ್ಲಿ ಫ್ಯಾಮ್ಲಿಗಳಿಗೆ. ಹಂಗಾಗಿ ನಿಮಗೋಸ್ಕರ ನಾವು ಏರ್ಪಾಟ್ ಮಾಡಿದ್ದೇವೆ. ಹಂಗಾಗಿ ನೀವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮತ್ತು ನಮ್ಮ ಬಿ ಶಿವಣ್ಣನವರಿಗೆ ನೀವೊಂದು ಹಾರೈಸಬೇಕು. ಮುಂದಿನ ದಿನಗಳಲ್ಲಿ ಅವರನ್ನು ಸಚಿವರಾಗಬೇಕು ಮತ್ತು ಈ ತಾಲೂಕಲ್ಲಿ ನಿರಂತರವಾಗಿ ಅವರೇ ಶಾಸಕರು ಇರಬೇಕಂತೇಳಿ ಒಂದು ಆಶಯವನ್ನು ನೀವು ವ್ಯಕ್ತಪಡಿಸಬೇಕು. ಆಶೀರ್ವಾದ ಕೂಡ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ನಮಗೆ DK ಶಿವಕುಮಾರ್ ಸಾರನ್ನ ಭೇಟಿ ಮಾಡಿದ್ವಿ, ಮತ್ತು MP ಸಾಹೇಬ್ರನ್ನ ಮಾಡಿದ್ವಿ. ಇವತ್ತು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಕೂಡ ಕರೆದಿದ್ದೀವಿ. DK ಶಿವಕುಮಾರ್ ಸಾಹೇಬ್ರದ್ದು ಕನಕೋತ್ಸವ ಇರೋದ್ರಿಂದ 1ನೇ ತಾರೀಕು ಅವ್ರು ಬ್ಯುಸಿ ಇರ್ತಾರೆ. ನಾವು MP ಸಾಹೇಬ್ರನ್ನ ಕರೆಸ್ತಾ ಇದ್ದೀವಿ. ಮತ್ತು ಖರ್ಗೆ ಅವರು ಮಗ ಅವರೆಲ್ಲ ಸುಮಾರು ನಮ್ಮ ಶಾಸಕರು ಇವತ್ತು ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ನಮಗೆ ಇಂಪಾರ್ಟೆಂಟು ಯಾರ ಅತಿಥಿಗಳಕ್ಕಿಂತ ನಮ್ಮ ಶಾಸಕರೇ ನಮ್ಗೆ ಅತಿಥಿಗಳು. ಯಾಕಂತೇಳಿದ್ರೆ ಅವರಿದ್ದರೆ ನಮ್ಗೆ ಎಲ್ಲರೂ ಇದ್ದಂಗೆ. ಅವರೇ ನಮಗೆ ಸರ್ಕಾರ, ಅವರೇ ನಮಗೆ ಮಿನಿಸ್ಟ್ರು. ಹಂಗಾಗಿ ಅವರೊಬ್ಬರಿದ್ರೆ ಸಾಕು, ನಮ್ಮ MP ಅವ್ರು ಬಂದರೆ ಸಾಕು. ನಮಗೀಗಾಗಲೇ ಪೊಲೀಸ್ ಮಾಹಿತಿ ಪ್ರಕಾರ 5,000ದಿಂದ 10,000ದೊಳಗೆ ಜನ ಮಿನಿಮಮ್ 5,000 ಜನ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಂಟೆಲಿಜೆನ್ಸಿ. 10,000 ಸೇರ್ಬೋದು ಅಂತೇಳಿ ನಾವು ತುಂಬಾ ಪ್ರಚಾರವನ್ನು ಕೂಡ ಮಾಡ್ತಾಯಿದ್ದೀವಿ. ಮನೆ ಪ್ರಚಾರ ಮಾಡ್ತಾಯಿದ್ವಿ. ಟೌನಲ್ಲಿ ಮನೆಗೂ ಪಾಂಪ್ಲೆಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮನೆಗೂ ಬರಲಿ ಅಂತೇಳಿ ನಾವು ಈ ವಾಹಿನಿ ಮುಖಾಂತರ ಕೇಳ್ಕೊಂಡು ಆಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ದಯಮಾಡಿ ಮಕ್ಕಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತಾಯಿದ್ದೀವಿ. ಬಿ ಶಿವಣ್ಣನವರು 59ನೇ ಹುಟ್ಟುಹಬ್ಬದ ಅಂಗವಾಗಿ ಸಂಗೀತ ಉತ್ಸವವನ್ನು ಏರ್ಪಡಿಸಿದ್ದಾರೆ. ನಮ್ಮ ಅಜ್ಜಿ ಯಲ್ಲಪ್ಪಣ್ಣನವರು ಆಯೋಜನೆ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು, ಹಿರಿಯರು, ಮುಖಂಡರು ಎಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ವಿನಂತಿ ಕೋರ್ಕೊಳ್ತೀವಿ. ಸಾಧು ಕೋಕಿಲ ಸರ್ ಬರ್ತಾಯಿದ್ದಾರೆ, ಆಮೇಲೆ ದುನಿಯಾ ವಿಜಯ್ ಸರ್ ಬರ್ತಾಯಿದ್ದಾರೆ, ನಮ್ಮ DK ಸುರೇಶ್ ಅವರು ಬರ್ತಾಯಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ MLA ಅವರು ನಮ್ಮ ಭಾಗದಲ್ಲಿ ಚೆನ್ನಾಗಿರ್ತಾರೆ. ಅವರಿದ್ದರೆ ನಮಗೆ ಬಲ ಸಿಗ್ತೈತೆ ಅಂತ ಹೇಳ್ತೀವಿ.